ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಗಾದೆ ಬಗ್ಗೆ ಗೊತ್ತಿದ್ಯಾ ನಿನ್ಗೆ? ಇಲ್ಲಮ್ಮ. ಹಾಗಿದ್ರೆ ನಾನೊಂದು ಕತೆ ಹೇಳ್ತೀನಿ ಕೇಳು. ಒಂದೂರಲ್ಲಿ ಒಬ್ಬ ಅಗಸ ಇದ್ದ. ಅವನು ಒಂದು ಕತ್ತೆ ಮತ್ತೆ ಒಂದು ನಾಯಿಯನ್ನ ಸಾಕೊಂಡಿದ್ದ. ಪ್ರತಿನಿತ್ಯ ಆತ ಆ ಕತ್ತೆಯನ್ನ ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಇಡ್ತಿದ್ದ. ಆದ್ರೆ ನಾಯಿಯನ್ನ ಮಾತ್ರ ಎಲ್ಲ ಕಡೆ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿರ್ತಿದ್ದ. ಇದರಿಂದ ಕತ್ತೆಗೆ ತುಂಬಾ ಅಸಮಾಧಾನ ಇತ್ತು. ಹೀಗೆ ಒಂದಿನ ಅಗಸ ನಿದ್ರೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಕಳ್ಳ ಆ ಅಗಸನ ಮನೆಯೊಳಗೆ ಹೋಗ್ಬಿಡ್ತಾನೆ. ಕಳ್ಳ ಮನೆಯೊಳಗೆ ಹೋಗಿದ್ದನ್ನು ನೋಡಿದ ನಾಯಿ ನೋಡಿದ್ರೂ ಕೂಡ ಕೂಗ್ಲೇ ಇಲ್ಲ. ಆಗ ಕತ್ತೆ ನಾಯಿಗೆ ಹೇಳುತ್ತೆ, ಜೋರಾಗಿ ಬೊಗಳು ಬೊಗಳು, ಕಳ್ಳ ಬಂದಿದ್ದಾನೆ ಅಂತ. ಆದ್ರೂ ಕೂಡ ನಾಯಿ ಸುಮ್ಮನೆ ಕುಳಿತಿತ್ತು. ಆಗ ಕತ್ತೆ ಹೇಗಾದ್ರೂ ಮಾಡಿ ಈ ಕಳ್ಳನ್ನು ಓಡಿಸ್ಬೇಕಲ್ಲ ಅಂತ ಜೋರಾಗಿ ಕಿರ್ಚಕ್ ಶುರು ಮಾಡ್ತು. ಆ ಕತ್ತೆ ತುಂಬಾ ಜೋರಾಗಿ ಕಿರ್ಚಿದ್ದನ್ನ ಕೇಳಿದ ಕಳ್ಳ ಹೆದರಿಕೆಯಿಂದ ಮನೆಯಿಂದ ಹೊರಬಿದ್ದು ಓಡ್ ಹೋಗ್ಬಿಟ್ಟ. ಆದ್ರೆ ಇದರಿಂದ ಅಗಸನ ನಿದ್ರೆಗೆ ಭಂಗ ಉಂಟಾಯ್ತು. ಆ ಅಗಸ ಕೋಪದಿಂದ ಮನೆಯಿಂದ ಹೊರಗೆ ಬಂದು, ನನ್ನ ನಿದ್ದೆಯನ್ನು ಹಾಳು ಮಾಡ್ತೀಯ ನೀನು ಅಂತ ಕೇಳ್ತಾ ಕತ್ತೆಗೆ ಹೊಡೆಯಕ್ ಶುರು ಮಾಡ್ದ. ಆ ಹೊಡೆತವನ್ನ ಸಹಿಸ್ಕೊಳ್ಳಿಕ್ಕಾಗದೆ ಅಗಸನಿಗೆ ಸಹಾಯ ಮಾಡಿದಂತ ಕತ್ತೆ ಸತ್ತೇ ಹೋಯ್ತು. ಈ ಕಥೆಯಿಂದ ಏನ್ ತಿಳ್ಕೊಳ್ತೀರಿ ಮಕ್ಕಳೇ? ಪ್ರತ್ಯಕ್ಷ ಕಂಡ್ರೂ ಕೂಡ ನಾವು ಪ್ರಮಾಣಿಸಿ ನೋಡ್ಬೇಕು. ಅಲ್ಲದೆ ಯಾವುದೇ ಕೆಲಸ ಮಾಡೋದಾದ್ರೂ ಕೂಡ ಸರಿಯಾಗಿ ಯೋಚನೆ ಮಾಡಿ ಮಾಡಬೇಕು. ಇಲ್ಲ ಅಂದ್ರೆ ಆ ಕೆಲಸ ಹಾಳಾಗೋಗುತ್ತೆ. ತಿಳಿತಲ್ವಾ? ಇನ್ನೊಂದು ಕತೆ ಜೊತೆಗೆ ಮತ್ತೆ ಸಿಗ್ತೀನಿ.